ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿಗಳು. ತಮ್ಮೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಈ ದಿನದ ಸಂಚಿಕೆಯಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ, ರೋಗ ಪ್ರತಿರೋಧಕ ಶಕ್ತಿ ಅಂತ ಹೇಳಿದರೆ ಏನು, ಈ ರೋಗ ಪ್ರತಿರೋಧಕ ಶಕ್ತಿಯಿಂದ ನಮ್ಮ ಶರೀರದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗ್ತವೆ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನೋಡೋಣ. ಇದಕ್ಕೆ ಪರಿಹಾರ ಸೂತ್ರಗಳೇನು, ಯೋಗದಲ್ಲಿ ಏನು ಪರಿಹಾರ ಇದೆ, ಮನೆ ಮದ್ದಿನಲ್ಲಿ ಏನು ಪರಿಹಾರ ಇದೆ, ಆಯುರ್ವೇದ ಈ ಒಂದು ಚಿಕಿತ್ಸೆಯ ಬಗ್ಗೆ ಏನನ್ನ ಹೇಳುತ್ತೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಮಾಹಿತಿಗಳನ್ನು ನೋಡೋಣ. ಆತ್ಮೀಯರೇ, ರೋಗ ಪ್ರತಿರೋಧಕ ಶಕ್ತಿ ಅಂತ ಹೇಳಿದ್ರೆ ಇದು ಸೆಲ್ಫ್ ಡಾಕ್ಟರ್ ಸಿಸ್ಟಮ್ ಅಂತ ಹೇಳ್ಬೋದು. ನಮ್ಮ ಶರೀರವನ್ನು ನಾವು ಯಾವತ್ತು ಔಟ್ಸೋರ್ಸ್ ಮಾಡದೆ ನಮ್ಮ ಶರೀರಕ್ಕೆ ಬಂದಿರತಕ್ಕಂಥ ಯಾವುದೇ ಕಾಯಿಲೆಗಳನ್ನು ನಾವು ಸ್ವತಃ ನಿವಾರಣೆ ಮಾಡ್ಕೊಳ್ತಕ್ಕಂಥ ಅಂತಃಸತ್ವವೇ ರೋಗ ಪ್ರತಿರೋಧಕ ಶಕ್ತಿ. ಕೆಲವೊಬ್ಬರಿಗೆ ಚಿಕ್ಕ ಸಮಸ್ಯೆಗೂ ಕೂಡ ಆಂಟಿಬಯೋಟಿಕ್ ಇಂಜೆಕ್ಷನ್ಗಳು ಬೇಕಾಗ್ತವೆ. ಚಿಕ್ಕ ಸಮಸ್ಯೆಗಳಿಗೂ ಕೂಡ ಅವರಿಗೆ ಪೇನ್ ಕಿಲ್ಲರ್ ಔಷಧಿಗಳು, ಸುಮಾರು ಔಷಧಿಗಳನ್ನ ಅವರು ತೆಗೆದುಕೊಳ್ತಾನೇ ಇರ್ತಾರೆ. ಅದಕ್ಕೆ ಕಾರಣ ಅವರ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಇದು ಎಲ್ಲಿಂದ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ನಾವು ಹುಟ್ಟಿದ ತಕ್ಷಣನೇ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಸಾಯಿಸ್ತಕ್ಕಂಥ ಎಲ್ಲ ದುಷ್ಕೃತ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಹುಟ್ಟಿದ ಮಗುಗೆ ನೂರಾರು ವ್ಯಾಕ್ಸಿನೇಷನ್, ಹುಟ್ಟಿದ ಮಗುಗೆ ಪೋಲಿಯೋ, BCG, ECG ಇವೆಲ್ಲ ವ್ಯಾಕ್ಸಿನೇಷನ್ ಹಾಕಿ ಆ ಶರೀರವನ್ನು ವಿಷಮಯಗೊಳಿಸ್ತಾರೆ. ಹಾಗಿದ್ರೆ ಇವೆಲ್ಲ ವ್ಯಾಕ್ಸಿನೇಷನ್ ಹಾಕದೇ ಇದ್ರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಬರ್ತದೆ, ಒಂದು ಅನುಮಾನ ಬರ್ತದೆ, ಒಂದು ರೀತಿ ಗೊಂದಲ ಉಂಟಾಗ್ತದೆ. ಈ ವ್ಯಾಕ್ಸಿನೇಷನನ್ನು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಹಾಕಿಸಬಾರ್ದು. ಪೋಲಿಯೋ ವೈರಸ್ ಅಂತಕ್ಕಂಥದ್ದು ಈ ಪೋಲಿಯೋ ವ್ಯಾಕ್ಸಿನೇಷನ್ ಹಾಕೋದ್ರಿಂದನೇ ಬರ್ತದೆ. ಈ ಪೋಲಿಯೋ ವೈರಸ್ಸನ್ನು ಡೆಡ್ ಫಾರ್ಮೇಷನಲ್ಲಿ ಹಾಕ್ತಾರೆ. ಅದನ್ನು ಹಾಕೋದ್ರಿಂದ ಕೆಲವು ಸಂದರ್ಭದಲ್ಲಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅಷ್ಟೊಂದು ಆ ಪೋಷಕ ತತ್ವಗಳು ಸಿಗದೇ ಇದ್ದಾಗ ಒಳಗಡೆ ಹೋಗಿ ಆ ಡೆಡ್ ಫಾರ್ಮೇಷನ್ ಇರತಕ್ಕಂಥ ಡೈಲ್ಯೂಟೆಡ್ ವೈರಸ್ಸು ಮತ್ತೆ ಜೀವಂತಿಕೆಯನ್ನು ಪಡೆದುಕೊಂಡಾಗ ಆ ಮಗುಗೆ ಪೋಲಿಯೋ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹೀಗೆ ಎಲ್ಲ ವ್ಯಾಕ್ಸಿನೇಷನ್ ಕೂಡ ಶರೀರದ ಇಮ್ಯುನಿಟಿ ಪವರನ್ನು ಲಾಸ್ ಮಾಡ್ತವೆ. ಇವರು ಉಲ್ಟಾ ಪ್ರಚಾರ ಮಾಡ್ತಾ ಇದ್ದಾರೆ, ಇವನು ಹಾಕೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತ. ಈ ಜಗತ್ತಿನಲ್ಲಿ ಲಕ್ಷಾಂತರ ಜೀವರಾಶಿಗಳಿವೆ. ಯಾವ ಪ್ರಾಣಿ ಪಕ್ಷಿಗಳು ಕೂಡ ವ್ಯಾಕ್ಸಿನೇಷನಿಂದ ಬೆಳೀತಾ ಇಲ್ಲ. ನಮ್ಮ ಮಗು ಮೊದಲು ವ್ಯಾಕ್ಸಿನೇಷನ್ ಹಾಕೊಂಡಾಗ ಅದರ ಶರೀರದಲ್ಲಿರ್ತಕ್ಕಂಥ ನೈಸರ್ಗಿಕ ಗುಣಧರ್ಮ ನಾಶವಾಗ್ತಾ ಹೋಗುತ್ತೆ, ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಮಕ್ಕಳಿಗೆ ಮೂಗು ಸೋರೋದು, ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ಸಮಸ್ಯೆ ಬರೋದು, ಚಿಕ್ಕ ಮಕ್ಕಳಲ್ಲೇ BP ಶುಗರ್ ಬರ್ತಕ್ಕಂಥದ್ದು, ಈ ಥರದ ಹಲವಾರು ಮಾರಣಾಂತಿಕ ಸಮಸ್ಯೆಗಳನ್ನು ನಾವು ಮಕ್ಕಳ ಒಂದು ದೇಹದಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಸಮಸ್ಯೆಗಳಿಂದ ನಾವು ಮುಕ್ತರಾಗಬೇಕು ಅಂದರೆ ವ್ಯಾಕ್ಸಿನೇಷನಿಂದ ದೂರ ಬರಬೇಕು. ಇನ್ನು ಎರಡನೇದಾಗಿ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ವಚನ ಇದೆ. ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ ನಾವು ಈ ವಚನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಗೆ ಯಾವತ್ತೂ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗಲ್ಲ. ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಉಂಡು 108 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದೊಡೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ. ಪ್ರಸಾದ ಮಾಡಿದ ಮೇಲೆ ನಾವು ಒಂದೇ ಸರಿಗೆ ಒಂದು 5-10 ನಿಮಿಷದಲ್ಲಿ ಮಲ್ಕೋಬಾರ್ದು. ಹಾಗೆ ಮಲ್ಕೊಳ್ಳೋದ್ರಿಂದ ಮೆಟಾಬಾಲಿಕ್ ಫಂಕ್ಷನ್ ಸ್ಲೋ ಆಗುತ್ತೆ. ಹಾಗೆ ಮಲ್ಕೊಳ್ಳೋದ್ರಿಂದ ಹೃದಯಕ್ಕೆ ಒತ್ತಡ ಆಗುತ್ತೆ, ಮೆದುಳಿಗೆ ಒತ್ತಡ ಆಗುತ್ತೆ, ಶರೀರದಲ್ಲಿ ಅಧಿಕ ರಕ್ತದ ಒತ್ತಡ ಹೆಚ್ಚಿಗೆ ಆಗಿ ನಿಮ್ಮ ಶರೀರ ಏನಾಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಎನರ್ಜಿ ಲೆಸ್ ಆಗ್ತಾ ಬರ್ತದೆ. ಯಾವಾಗ ಶರೀರದಲ್ಲಿ ಎನರ್ಜಿ ಸೆಲ್ಗಳು ಕಡಿಮೆ ಆಗ್ತವೆ ಆವಾಗ ರೋಗ ಪ್ರತಿರೋಧಕ ಶಕ್ತಿ ನಾಶ ಆಗ್ತಾ ಬರ್ತದೆ. ಅದಕ್ಕೆ ನಾವು ಪ್ರಸಾದ ಮಾಡಿದ ತಕ್ಷಣ ಮಲಗಬಾರ್ದು ಅಂತ ಉದ್ದೇಶದಿಂದನೇ ಉಂಡು 108 ಹೆಜ್ಜೆ ನಡೆದು ಅಂತಕ್ಕಂಥ ಆ ಒಂದು ಮಾತನ್ನು ಹೇಳ್ತಾರೆ ಸರ್ವಜ್ಞರು. ಉಂಡು 108 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ. ಕೆಂಡ ಅಂತ ಹೇಳಿದ್ರೆ ಬಿಸಿಗೆ ಒಂದು ಸ್ವಲ್ಪ ಕೈಗಳನ್ನು ಚಾಚಬೇಕು. ಈ ರೀತಿ ಕೈಗಳನ್ನು ಬಿಸಿಗೆ ಚಾಚೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ. ರಾತ್ರಿ ಜಠರಾಗ್ನಿ ಸ್ವಲ್ಪ ಮಂದ ಇರೋದ್ರಿಂದ
ಆ ಜಠರಾಗ್ನಿಯನ್ನು ಕ್ರಿಯಾಶೀಲಗೊಳಿಸ್ಕೊಂಡಾಗ ರಾತ್ರಿ ಪ್ರಸಾದ ಡೈಜೆಷನ್ ಆಗಿ ಕೆಟ್ಟ ಭಾಗ ಸಾರಭಾಗವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಸಪ್ತ ಧಾತುಗಳನ್ನು ಕ್ರಿಯಾಶೀಲಗೊಳಿಸೋದ್ರ ಮೂಲಕ ಆಗ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಜೊತೆಗೆ ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದೊಡೆ. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಇದೆ ಅಂತ ಹೇಳಿದ್ರೆ, ಗಂಡು ಭುಜ ಅಂದ್ರೆ ಬಲಗಡೆ ಭುಜವನ್ನು ಮೇಲ್ ಮಾಡಿ ಮಲ್ಕೊಳ್ಳೋದ್ರಿಂದ ಬಲಗಡೆ ಲಿವರ್ ಇರ್ತದೆ, ಎಡಗಡೆ ನಮ್ಮ ಜಠರ ಇರ್ತದೆ. ಲಿವರ್ನಲ್ಲಿ ಇರ್ತಕ್ಕಂಥ ಜ್ಯೂಸು ಜಠರಕ್ಕೆ ಬಿದ್ದು ತಿಂದಿರ್ತಕ್ಕಂಥ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ. ಅರ್ಧ ಜೀರ್ಣ ರೋಗದಿಂದ, ಆಮ್ಲ ಪಿತ್ತದಿಂದ, ಗ್ಯಾಸ್ಟ್ರಿಕ್ ಇಂದ, ಮಲಬದ್ಧತೆಯಿಂದ ರೋಗ ಪ್ರತಿರೋಧಕ ಶಕ್ತಿ ನಾಶ ಆಗುತ್ತೆ. ಎಡಗಡೆ ನಾವು ಮಲ್ಕೊಂಡಾಗ ಇವೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ, ರೋಗ ಪ್ರತಿರೋಧಕ ಶಕ್ತಿ ಜಾಗೃತವಾಗುತ್ತೆ. ಹಾಗಾಗಿ ಈ ವಚನದಲ್ಲಿ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಇದೆ. ಜೊತೆಗೆ ಆತ್ಮೇರೆ ಇನ್ನೊಂದು ವಚನ ನನಗೆ ನೆನಪು ಬರ್ತಾ ಇದೆ. ಇದು ಕೂಡ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚೋದಲ್ಲದೆ ನಮ್ಮ ಜೀವನವನ್ನ ರೋಗ ಮುಕ್ತಗೊಳಿಸ್ಲಿಕ್ಕೆ ಅದ್ಭುತ ಸಾಧನ. ಈ ವಚನಗಳನ್ನು ಬರೀ ಹೇಳೋದಷ್ಟೇ ಅಲ್ಲ, ಈ ವಚನದ ಹಾಗೆ ನಾವು ನಡ್ಕೊಳ್ಳೋದು ಬಹಳ ಮುಖ್ಯ. ಈ ವಚನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳೂ ಬೇಡ, ವೈದ್ಯನ ಗಸಣವೇ ಬೇಡೆಂದ ಸರ್ವಜ್ಞ. ಹಸಿಯದೆ ನಾವು ಪ್ರಸಾದ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ. ಹಸಿಯದೆ ನಾವು ಪ್ರಸಾದ ಮಾಡೋದ್ರಿಂದ ನಮ್ಮಲ್ಲಿ ಆಯಸ್ಸು ಕಡಿಮೆ ಆಗುತ್ತೆ. ಹಸಿಯದೆ ಪ್ರಸಾದವನ್ನ ಮಾಡೋದ್ರಿಂದ ನಮ್ಮ ಇನ್ವ್ಯಾಲೆಂಟರಿ ಸಿಸ್ಟಮ್ ಏನಾಗುತ್ತೆ, ಹದಗೆಡುತ್ತೆ. ಇನ್ವ್ಯಾಲೆಂಟರಿ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ಕಾರ್ಡಿಯಾಕ್ ಫಂಕ್ಷನು, ರೆಸ್ಪಿರೇಟರಿ ಫಂಕ್ಷನು, ಡೈಜೆಷನ್ ಫಂಕ್ಷನು ಇವೆಲ್ಲವೂ ಕೂಡ ಇನ್ವ್ಯಾಲೆಂಟರಿ ಸಿಸ್ಟಮ್ ಅಲ್ಲಿ ಬರ್ತವೆ. ಅಂದ್ರೆ ನಾವು ಪ್ರಯತ್ನವನ್ನು ಹಾಕದೆ ತನ್ನಿಂತಾನೇ ನಡ್ಕೊಂಡು ಹೋಗ್ತಕ್ಕಂಥದ್ದು. ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇನ್ವ್ಯಾಲೆಂಟರಿ ಸಿಸ್ಟಮ್ ಅಲ್ಲಿ ಬರ್ತವೆ. ನಾವು ಹಸಿಯದೆ ಪ್ರಸಾದವನ್ನು ಮಾಡೋದ್ರಿಂದ ನಮ್ಮ ಇನ್ವ್ಯಾಲೆಂಟರಿ ಸಿಸ್ಟಮ್ ಹಾಳಾಗಿ ಹೋಗುತ್ತೆ. ಅದಕ್ಕೆ ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ. ಹಸ್ಕೊಂಡು ಹಾಗೆ ಇದ್ದಾಗ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಿತ್ತ ವೃದ್ಧಿಯಾಗಿ 80 ಕಾಯಿಲೆಗಳು ಬರ್ತವೆ. ಬ್ರೈನ್ ಹೆಮರೇಜು, ಸ್ಟ್ರೋಕ್ ಆಗ್ತಕ್ಕಂಥದ್ದು, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು, BP ಜಾಸ್ತಿ ಆಗ್ತಕ್ಕಂಥದ್ದು, ಬ್ರೈನಲ್ಲಿ ಹೆಮರೇಜ್ ಆಗ್ತಕ್ಕಂಥದ್ದು, ಲಿವರ್ ಸೊರಸಿಸ್ ಆಗ್ತಕ್ಕಂಥದ್ದು, ಕಿಡ್ನಿ ಫೇಲರ್ ಆಗ್ತಕ್ಕಂಥದ್ದು, ಅಧಿಕ ರಕ್ತದ ಒತ್ತಡ, 80 ಕಾಯಿಲೆಗಳು ಬರ್ತವೆ ಪಿತ್ತ ವೃದ್ಧಿಯಿಂದ. ಜೊತೆಗೆ ವಾತನ ವೃದ್ಧಿ ಆಗುತ್ತೆ, ವಾತದಿಂದ 60 ಕಾಯಿಲೆಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹೀಗೆ ಹಸ್ಕೊಂಡು ಹಾಗೆ ಇದ್ರೆ ಶರೀರದಲ್ಲಿ ಇರ್ತಕ್ಕಂಥ HCl ಜ್ಯೂಸು ಆಹಾರವನ್ನು ತಿನ್ನೋದ್ರ ಬದಲಾಗಿ ನಮ್ಮನ್ನೇ ತಿಂದು ಹಾಕುತ್ತೆ. ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಲೋಳೆಯ ರೀತಿಯಲ್ಲಿರ್ತಕ್ಕಂಥ ಪದಾರ್ಥ, ಅದು ಮ್ಯೂಕಸ್ ಅಂತ ಕರೀತಾರೆ, ಅದು ನಾಶವಾಗಿ ಹೋದಾಗ ನಮ್ಮ ಹೊಟ್ಟೆಯಲ್ಲಿ ಏನಾಗುತ್ತೆ, ಸಂಪೂರ್ಣವಾಗಿ ಅಲ್ಸರ್ ಆಗುತ್ತೆ, ಹೊಟ್ಟೆಯಲ್ಲಿ ಹುಣ್ಣಾಗುತ್ತೆ, ಕರಳು ಹುಣ್ಣಾಗುತ್ತೆ. ಅದಕ್ಕೆ ಗ್ಯಾಸ್ಟ್ರಿಕ್ ಮಾತ್ರ ಎಷ್ಟೇ ತಗೊಂಡ್ರು ವಾಸಿ ಆಗಲ್ಲ. ಅದಕ್ಕೆ ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ. ಹಸ್ಕೊಂಡು ಹಾಗೆ ಇದ್ರೆ ಇಷ್ಟೆಲ್ಲ ದುರಂತಗಳು ಆಗ್ತವೆ. ಬಿಸಿ ಬೇಡ, ತಂಗಳೂ ಬೇಡ. ಕೆಲವು ಜನ ಜಾಸ್ತಿ ಬಿಸಿ ತಿಂತಾ ಇರ್ತಾರೆ, ಅದರಿಂದ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಜೀರ್ಣ ಶಕ್ತಿ ಹಾಳಾಗಿ ಹೋಗುತ್ತೆ. ತಂಗಳು ತಿಂತಾ ಇರ್ತಾರೆ, ಅದರಿಂದ ಶರೀರದಲ್ಲಿ ಟಾಕ್ಸಿನ್ ಜಾಸ್ತಿ ಆಗುತ್ತೆ. ಟಾಕ್ಸಿನ್ ಜಾಸ್ತಿ ಆಗೋದ್ರಿಂದ ನರ್ವಸ್ ಸಿಸ್ಟಮ್ ವೀಕ್ ಆಗುತ್ತೆ, ಹಲವಾರು ತೊಂದರೆಗಳು ಉಂಟಾಗ್ತವೆ. ವಾತಪಿತ್ತ ಇಂಬ್ಯಾಲೆನ್ಸ್ ಆಗಿ ನಮ್ಮಲ್ಲಿ ಸಮಯಕ್ಕೆ ಮುನ್ನವೇ ಮುಪ್ಪು ಬರುತ್ತೆ. ಅದಕ್ಕೆ ಬಿಸಿ ಬೇಡ, ತಂಗಳು ಬೇಡ. ತಂಗಳು ತಿನ್ನೋದ್ರಿಂದ ಹೆಪಟೈಟಿಸ್ A, ಹೆಪಟೈಟಿಸ್ B, ಹೆಪಟೈಟಿಸ್ ಈ ರೀತಿ ಕಾಮಾಲೆ ಅಂತ ಕರೀತಾರೆ. ಈ ಕಾಮಾಲೆ ರೋಗ ಬರ್ತದೆ. ಹೆಪಟೈಟಿಸ್ ಬರ್ತಕ್ಕಂಥದ್ದು ತಂಗಳು ತಿನ್ನೋದ್ರಿಂದನೇ. ಜೊತೆಗೆ ಬೆವರು ಅದ್ದಿ ನಮಗೆ ಬೀದಿಯಲ್ಲಿ ತಿಂಡಿ ಕೊಡ್ತಿರ್ತಾರೆ ನೋಡಿ. ಬೆವರು ಅಂದ್ರೆ ಬಹಳ ಅಸಹ್ಯ. ಅದು ಹೇಗೆ ಅಂದ್ರೆ ನಮ್ಮ ಮಲಮೂತ್ರದಕ್ಕಿಂತ ವಿಷಕಾರಿಯಾಗಿರ್ತಕ್ಕಂಥದ್ದು. ಆ ಬೆವರು ಅದ್ದಿರ್ತಕ್ಕಂಥದ್ದು ನಾವು ತಿಂದ್ರೆ ಆ ಮಲಮೂತ್ರಕ್ಕಿಂತನೂ ಹೇಸಿಗೆಯನ್ನು ನಾವು ಸೇವನೆ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಮನೆಯಲ್ಲೇ ಪ್ರಸಾದವನ್ನ ಸರಿಯಾಗಿ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಮಾಡಿಕೊಂಡು ನಾವು ಸೇವನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಈ ರೋಗ ಪ್ರತಿರೋಧಕ ಶಕ್ತಿಯನ್ನ ಈಗ ಎನ್ಕಾಶ್ ಮಾಡ್ಕೊಳ್ತಾ ಇದ್ದಾರೆ. ಈ ಕೊರೋನಾ ಬಂದಿದೆ, ರೋಗ ಪ್ರತಿರೋಧಕ ಶಕ್ತಿಗೆ ಆ ಮಾತ್ರೆ ತಗೊಳ್ಳಿ, ರೋಗ ಪ್ರತಿರೋಧಕ ಶಕ್ತಿಗೆ ಈ ಡ್ರಾಪ್ ತಗೊಳ್ಳಿ. ಒಟ್ನಲ್ಲಿ ಶೋಷಣೆ ಮೇಲೆ ಶೋಷಣೆ, ಮಾಧ್ಯಮಗಳದೊಂದು ಶೋಷಣೆ, ಈ ರೀತಿ ಕಂಪನಿಗಳದೊಂದು ಶೋಷಣೆ. ಮನುಷ್ಯರು ಹೇಗೆ ಬದುಕಬೇಕು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ, ದಿಕ್ಕಾಪಾಲಾಗ್ತಾ ಇದ್ದಾರೆ. ಆಧ್ಯಾತ್ಮಿಕವಾಗಿ ಯಾರು ಅವರಿಗೆ ಸ್ಥೈರ್ಯವನ್ನು ಕೊಡ್ತಾ ಇಲ್ಲ, ವೈಜ್ಞಾನಿಕವಾಗಿ ಅವ್ರಿಗೆ ಯಾರು ತಿಳುವಳಿಕೆಯನ್ನು ಹೇಳ್ತಾ ಇಲ್ಲ. ಹಾಗೆ ಆಧ್ಯಾತ್ಮಿಕವಾಗಿ ವೈಜ್ಞಾನಿಕವಾಗಿ ಒಬ್ಬ ಮನುಷ್ಯನನ್ನ ಸಮರ್ಪಕವಾಗಿರ್ತಕ್ಕಂಥ ನಾಗರಿಕನನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ
ಬಸವವಾಹಿನಿ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದಕ್ಕೆ ನಾವೆಲ್ಲರೂ ಸಹಕಾರವನ್ನು ಕೊಡಲೇಬೇಕಾಗಿರತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಈಗ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ನೀವು ಮನೆಯಲ್ಲೇನೆ ಒಂದು ಮದ್ದು ಮಾಡ್ಕೋಬಹುದು. ಅದು ಯಾವ ಮದ್ದು ಅಂತ ಹೇಳಿದ್ರೆ ಮನೆ ಮದ್ದು, ಬಹಳ ಮುಖ್ಯವಾಗಿ ನೆಲ್ಲಿಕಾಯಿ. ಆ ನೆಲ್ಲಿಕಾಯನ್ನ, ಬೆಟ್ಟದ ನೆಲ್ಲಿಕಾಯನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅದನ್ನ ಜೇನುತುಪ್ಪದಲ್ಲಿ ಅದ್ದಿಡಿ. ಅದನ್ನ ಏನ್ ಮಾಡಬೇಕು, 15 ದಿವಸದ ನಂತರ ಅದನ್ನ ಒಂದೊಂದು ಪೀಸನ್ನ ತಿಂತಾ ಹೋಗ್ಬೇಕು. ಇದರಿಂದ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಜೊತೆಗೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕಾಗಿ ಮತ್ತೊಂದು ಅತಿ ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಬಜೆ ಬೇರು ಒಂದು 10 ಗ್ರಾಮು, ಅಜ್ವಾನ ಒಂದು 50 ಗ್ರಾಮು, ಜೀರಿಗೆ ಒಂದು 50 ಗ್ರಾಮು. ಬಜೆ ಬೇರು 10 ಗ್ರಾಮು, ಅಜ್ವಾನ ಜೀರಿಗೆ 50 ಗ್ರಾಮ್, ಧನಿಯಾ ಪೌಡ್ರ್ 100 ಗ್ರಾಮ್. ಇದರಲ್ಲಿ ಅಶ್ವಗಂಧದ ಚೂರ್ಣ ಅಂತ ಸಿಗುತ್ತೆ, ಅದನ್ನು 100 ಗ್ರಾಮ್ ಸೇರಿಸಿ ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀವು ಇದರ ಕಷಾಯವನ್ನು 1 ತಿಂಗಳುಗಳ ಕಾಲ ಕಂಟಿನ್ಯೂಸ್ ಆಗಿ ಕುಡಿಯೋದ್ರಿಂದ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಜೊತೆಗೆ ಆತ್ಮೀಯರೇ, ಇವಿಷ್ಟೆಲ್ಲ ಮನೆ ಮದ್ದುಗಳಿದಾವೆ. ಆಯುರ್ವೇದದಲ್ಲೇ ಕಾಂಬಿನೇಷನ್ ಮಾಡ್ಕೋಬಹುದು. ನೀವು ಏನು ಮಾಡ್ಕೋಬಹುದು ಅಂದರೆ ಒಂದು 50 ಗ್ರಾಮ್ ಶಂಖಪುಷ್ಪಿ, ಒಂದು 50 ಗ್ರಾಮ್ ST ಮಧು ಚೂರ್ಣ, ಒಂದು 200 ಗ್ರಾಮ್ ಅಶ್ವಗಂಧ ಚೂರ್ಣ, ಒಂದು 50 ಗ್ರಾಮ್ ತುಳಸಿ ಚೂರ್ಣ ಅಂತ ಸಿಗುತ್ತೆ ಆಯುರ್ವೇದಿಕ್ ಔಷಧಾಲಯಗಳಲ್ಲಿ. ತುಳಸಿ ಚೂರ್ಣ 50 ಗ್ರಾಮ್ ತುಳಸಿ ಚೂರ್ಣ, ಮತ್ತೆ ಒಂದು 100 ಗ್ರಾಮ್ ಆಮ್ಲಕ್ಕಿ ಚೂರ್ಣ. ಇವೆಲ್ಲವನ್ನು ಸೇರಿಸಿ ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರಲ್ಲಿ 1 ಚಮಚ ಹಾಕಿ ಸೇವನೆ ಮಾಡೋದ್ರಿಂದ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಅದ್ಭುತವಾಗಿ ಜಾಗೃತವಾಗುತ್ತೆ. ಜೊತೆಗೆ ನಿಮಗಿನ್ನೂ ಆ ಥರದ್ದು ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ನಾವು ಸ್ವರ್ಣಯುಕ್ತ ಒಂದು ರೋಗ ಪ್ರತಿರೋಧಕ ಶಕ್ತಿಗೆ ಒಂದು ಚೂರ್ಣವನ್ನು ತಯಾರಿಸಿದ್ದೇವೆ. ಅದಕ್ಕೆ ಸ್ವರ್ಣ ಇಮ್ಯೂನ್ ಚೂರ್ಣ ಅಂತ ಒಂದು ಹೆಸರನ್ನು ಕೊಟ್ಟಿದ್ದೇವೆ. ಆ ಚೂರ್ಣವನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಬಹಳ ಬೇಗ ವಾಸಿಯಾಗುತ್ತೆ, ಬಹಳ ಬೇಗ ಆಕ್ಟಿವೇಟ್ ಆಗುತ್ತೆ. ಯಾಕೆಂದರೆ ಅದರಲ್ಲಿ ಸ್ವರ್ಣ ಭಸ್ಮ ಇರ್ತದೆ. ಜೊತೆಗೆ ನಿಮಗೀಗ ಕೆಲವೊಂದಿಷ್ಟು ಪ್ರಾಣಾಯಾಮಗಳನ್ನು ಹೇಳಿಕೊಡ್ತಾ ಇದ್ದೀನಿ. ಯಾವ್ಯಾವ ಪ್ರಾಣಾಯಾಮ ಮಾಡಬೇಕು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಮೊದಲು ನಮ್ಮ ರೆಸ್ಪಿರೇಟರಿ ಸಿಸ್ಟಮನ್ನು ಆಕ್ಟಿವ್ ಆಗಿ ಇಟ್ಕೋಬೇಕು. ಯಾವಾಗ ನಮ್ಮ ಶ್ವಾಸ ಪ್ರಶ್ವಾಸದ ವ್ಯವಸ್ಥೆ ಕ್ರಿಯಾಶೀಲವಾಗಿರುತ್ತೆ ಆವಾಗ ರೋಗ ಪ್ರತಿರೋಧಕ ಶಕ್ತಿನೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಿದ್ರೆ ಈ ನಮ್ಮ ರೆಸ್ಪಿರೇಟರಿ ಸಿಸ್ಟಮನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಳಿಕ್ಕೆ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ ಇದೆ. ಅದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರೀತಾರೆ. ಮೊದಲು ಹೀಗೆ ನಿಮ್ಮ ನಾಸಿಕಾಗ್ರಗಳನ್ನು ಚೆಕ್ ಮಾಡ್ಕೊಳ್ಬೇಕು. ಒಂದರಲ್ಲಿ ಹೆಚ್ಚು, ಇನ್ನೊಂದರಲ್ಲಿ ಕಡಿಮೆ ಬರ್ತಾ ಇರ್ತದೆ. ಹೆಚ್ಚು ಬರುವ ನಾಸಿಕಾಗ್ರವನ್ನು ಮುಚ್ಚಿ ಕಡಿಮೆ ಬರುವ ನಾಸಿಕಾಗ್ರವನ್ನು ತೆರೆದು ಕೈಯಲ್ಲಿ ಶ್ವಾಸ ಮುದ್ರೆ ಅಂತ ಹೇಳ್ತಾರೆ. ಇದಕ್ಕೆ ಈ ಶ್ವಾಸ ಮುದ್ರೆ ಏನು ಮಾಡಿಕೊಂಡು ನಮ್ಗೆ ಯಾವ ಕಡೆ ಕಡಿಮೆ ಇರ್ತದಲ್ಲ ಆ ಕಡೆಗೆ ಉಸಿರು ತೆಗೆದುಕೊಳ್ತಾ ಕೈಯನ್ನು ಮೇಲೆತ್ತಬೇಕು, ಉಸಿರು ಬಿಡ್ತಾ ಕೈಯನ್ನು ಕೆಳಗಡೆ ತೆಗೆದುಕೊಂಡು ಬರಬೇಕು. ಹೀಗೆ 21 ಬಾರಿ ಅಭ್ಯಾಸವನ್ನು ಮಾಡಬೇಕು. ಹೀಗೆ ವೇಗವಾಗಿ ಉಸಿರಾಟವನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಶ್ವಾಸಕೋಶದ ಒಳಭಾಗಗಳು ಸ್ವಚ್ಛ ಆಗುತ್ತೆ. ಹಾಗಾಗಿ ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಶ್ವಾಸಕೋಶದ ಎನರ್ಜಿ ಜಾಸ್ತಿ ಆಗ್ತಾ ಹೋದಂಗೆ ಶರೀರದಲ್ಲಿರ್ತಕ್ಕಂಥ ಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ ಎಲ್ಲ ಕಡೆಗೂ ಕೂಡ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಆಗ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕ ತತ್ವಗಳು ಕೂಡ ಸಮರ್ಪಕವಾಗಿ ತಲುಪಿ ಶರೀರ ರೋಗ ಪ್ರತಿರೋಧಕ ಶಕ್ತಿಯಿಂದ ಗಟ್ಟಿಯಾಗುತ್ತೆ. ಹೀಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದು. ಇದನ್ನ 2 ಕಡೆ 3 ರೌಂಡ್ ಮಾಡಬೇಕು. ಮೊದಲು ಏನು ಮಾಡಬೇಕು, ಒಂದು ಕಡೆ ಬ್ಲಾಕ್ ಆಗಿರೋ ಕಡೆಗೆ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ 21 ಸಲ ಮಾಡಬೇಕು. 2 ಕಡೆಯಿಂದ 21ರ ಹಾಗೆ 3 ಬಾರಿ ಅಂದರೆ 3 ರೌಂಡ್ಸನ್ನು ನಾವು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಆಕ್ಸಿಜನ್ ಲೆವೆಲ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಇಡೀ ಶರೀರ ಲೈಟ್ ಆಗುತ್ತೆ.
ಈಗ ಎರಡೂ ಕಡೆಯಿಂದ ಹೇಗೆ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡಿ. ಉಸಿರು ತೆಗೆದುಕೊಳ್ತಾ ಕೈ ಮೇಲೆ, ಕೈಯನ್ನು ಮುಷ್ಟಿ ಬಿಚ್ಚಬೇಕು. ಮೇಲೆ ಹೋದಾಗ ಕೆಳಗೆ ಬಂದಾಗ ಮುಷ್ಟಿಯನ್ನು ಈ ರೀತಿ ಗಟ್ಟಿ ಮಾಡಬೇಕು. ಕೈ ಮುಂದೆ ಬರಬಾರ್ದು, ಕೆಳಗಡೆ ಬರಬಾರ್ದು, ಹೀಗೆ ಹೋಗಬಾರ್ದು. ಕೈ ಕರೆಕ್ಟಾಗಿ ಇಲ್ಲೇ ಬರಬೇಕು. ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ಹಿಂದಿನ ಸಂಚಿಕೆಗಳಲ್ಲಿ ನಾವು ಕೊಟ್ಟಿದ್ದೇವೆ. ಅದನ್ನು ನೀವು ಯೂಟ್ಯೂಬ್ನಲ್ಲೂ ಕೂಡ ವೀಕ್ಷಣೆ ಮಾಡಬಹುದು. ವೈದ್ಯ ಶ್ರೀ ಚನ್ನಬಸವಣ್ಣ ಅಂತ ಹೊಡೆದ್ರೆ ನಿಮಗೆಲ್ಲ ಯೋಗದ ಮಾಹಿತಿಗಳು ಕೂಡ ಅಲ್ಲಿ ಯೂಟ್ಯೂಬ್ನಲ್ಲಿ ಲಭ್ಯ ಇದ್ದಾವೆ. ಆ ಮಾಹಿತಿಯನ್ನು ನೋಡ್ಬೋದು. ಹೀಗೆ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ, ಹೀಗೆ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ, ಹೀಗೆ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದೇವೆ. ಪ್ರಾಣಾಯಾಮದ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನೀವಲ್ಲಿ ನೋಡ್ಬೋದು. ಈಗ ಕೈಯನ್ನು ಮೇಲೆ ತೆಗೆದುಕೋಬೇಕು, ಕೈಯನ್ನು ಕೆಳಗಡೆ ಬಿಡಬೇಕು, ತಗೋಬೇಕು, ಬಿಡಬೇಕು. ಹೀಗೆ 21 ಬಾರಿ ಮಾಡಿದ್ಮೇಲೆ ಉಸಿರು ತೆಗೆದುಕೊಂಡು ಉಸಿರನ್ನ ಒಳಗಡೆನೆ ಹೋಲ್ಡ್ ಮಾಡಿ ಇಡೀ ಶರೀರವನ್ನು ಟೈಟ್ ಮಾಡಬೇಕು. ಟೈಟ್ ಮಾಡಿ ನಿಧಾನವಾಗಿ ಉಸಿರು ಬಿಡ್ತಾ ನಿಮ್ಮ ಶರೀರವನ್ನು ಸಡಿಲಿಸಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಿಮ್ಮ ಉಸಿರನ್ನು ನೀವು ಹೋಲ್ಡ್ ಮಾಡಬೇಕು. ಇದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರೀತಾರೆ. ಇದರಿಂದ ಶ್ವಾಸಕೋಶದ ಸ್ವಚ್ಛ ಆಗೋದ್ರೊಂದಿಗೆ ನಮ್ಮ ಜಠರಾಗ್ನಿ ಕೂಡ ಕ್ರಿಯಾಶೀಲವಾಗುತ್ತೆ. ಜಠರಾಗ್ನಿ ಕ್ರಿಯಾಶೀಲವಾದಾಗ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ. ಜಠರಾಗ್ನಿ ಒಂದು ವೀಕ್ ಆಯಿತು ಅಂತ ಹೇಳಿದ್ರೆ ಇಮ್ಯುನಿಟಿ ಪವರ್ ಸಂಪೂರ್ಣವಾಗಿ ಡೌನ್ ಆಗ್ತಾ ಬರುತ್ತೆ. ಅದಕ್ಕೆ ಜಠರಾಗ್ನಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಅದ್ಭುತ ಪ್ರಾಣಾಯಾಮ ಈ ಒಂದು ಭಸ್ತ್ರಿಕಾ ಪ್ರಾಣಾಯಾಮ. ನೆಕ್ಸ್ಟ್ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ. ಕಪಾಲಭಾತಿ ಇದು ಡಿಜನರೇಟ್ ಆಗಿರ್ತಕ್ಕಂಥ ಸೆಲ್ಗಳನ್ನು ರೀಜನರೇಟ್ ಮಾಡುತ್ತೆ. ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕಾಗಿ ಮೊದಲು ಅಪಾನ ಮುದ್ರೆ ಮಾಡಿ. ಅಪಾನ ಮುದ್ರೆ ಅಂದರೆ ಹೇಗೆ ಮಾಡಬೇಕು ಅಂದರೆ ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳು ಈ ಮೂರೂ ಬೆರಳುಗಳನ್ನು ಜೋಡಿಸ್ಕೊಳ್ಬೇಕು. ಇದಕ್ಕೆ ಅಪಾನ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯನ್ನು ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನ್ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನ್ ಯಾವಾಗ ಕಡಿಮೆ ಆಗುತ್ತೆ, ಶರೀರ ಯಾವಾಗ ಆಂತರಿಕವಾಗಿ ಸ್ವಚ್ಛ ಆಗುತ್ತೆ, ಆವಾಗ ಶರೀರದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ದ್ವಿಗುಣವಾಗ್ತಾ ಬರ್ತದೆ, ತ್ರಿಗುಣವಾಗ್ತಾ ಬರ್ತದೆ, ಹಾಗೆ ಡಬಲ್ 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 ಆಗ್ತಾ ಬರ್ತದೆ. ರೋಗ ಪ್ರತಿರೋಧಕ ಶಕ್ತಿ ಯಾರಲ್ಲಿ ಚೆನ್ನಾಗಿರ್ತದೆ ಅವರು ಕ್ಯಾನ್ಸರ್ ಬಂದರೂ ಕೂಡ 100 ವರ್ಷ ಬದುಕ್ಬೋದು. HIV ಇದ್ರೂ ಕೂಡ 100 ವರ್ಷ ಬದುಕ್ಬೋದು. ಯಾಕಂದ್ರೆ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ಶರೀರವನ್ನ ಎಂಥದೇ ಸಮಸ್ಯೆಯಿಂದ ಪಾರು ಮಾಡತಕ್ಕಂಥ ಅದ್ಭುತ ಒಂದು ಶಕ್ತಿಯನ್ನ, ಸತ್ವವನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಈ ಒಂದು ಮುದ್ರೆಯನ್ನು ನೀವು ಮಾಡ್ಕೊಳ್ಳಿ. ಈ ಮುದ್ರೆಯನ್ನು ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಪಾನ ವಾಯುವಿನ ವಿಕಾರಗಳು, ಪ್ರಾಣವಾಯುವಿನ ವಿಕಾರಗಳು, ಶರೀರದಲ್ಲಿರ್ತಕ್ಕಂಥ ದಶವಾಯುವಿನ ವಿಕಾರಗಳು, ವಾಯು ವಿಕಾರಗಳು, ಶರೀರದಲ್ಲಿರ್ತಕ್ಕಂಥ ಪಿತ್ತ ವಿಕಾರಗಳು, ಶರೀರದಲ್ಲಿರ್ತಕ್ಕಂಥ ಕಫ ವಿಕಾರಗಳು, ಒಟ್ಟಿನಲ್ಲಿ ಟಾಕ್ಸಿನ್ ಅಂತಕ್ಕಂಥದ್ದೇನಿದೆ, ಹೊಲಸು ಅಂತಕ್ಕಂಥದ್ದೇನಿದೆ ಅದೆಲ್ಲವೂ ಕೂಡ ಇದರಿಂದ ಹೊರಗಡೆ ಹೋಗುತ್ತೆ. ಅಪಾನ ಮುದ್ರೆ ಇದನ್ನ ಇಟ್ಕೊಂಡು ಕಪಾಲಭಾತಿ ಮಾಡೋದು. ಹೀಗೆ ಎಕ್ಸಲೇಷನ್ ಮಾಡ್ತಾ ಹೋಗೋದು. ಉಸಿರನ್ನು ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗ್ತಾ ಇರ್ತದೆ. ಇದಾದ್ಮೇಲೆ ಪ್ರಾಣ ಮುದ್ರೆ. ಪ್ರಾಣ ಮುದ್ರೆ ಅಂತ ಹೇಳಿದ್ರೆ ಈ ಒಂದು ತೋರು ಬೆರಳಿಗೆ ಕಿರು ಬೆರಳನ್ನು ಸೇರಿಸಿ ಹೆಬ್ಬೆರಳಿಗೆ ಸ್ಪರ್ಶ ಮಾಡಿದಾಗ ಇದಕ್ಕೆ ಪ್ರಾಣ ಮುದ್ರೆ ಅಂತ ಕರೀತಾರೆ. ಯಾವ ಮುದ್ರೆ ಇದು? ಪ್ರಾಣ ಮುದ್ರೆ. ಹೇಗೆ ಮಾಡಬೇಕು ಗೊತ್ತಾ? ಮೊದಲನೇದು ನಿಮ್ಮ ಈ ಒಂದು ಉಂಗುರದ ಬೆರಳು, ಆಮೇಲೆ ಕಿರು ಬೆರಳು, ಆಮೇಲೆ ನಿಮ್ಮ ಹೆಬ್ಬೆರಳು, ಈ ಮೂರು ಬೆರಳನ್ನ ನಿಧಾನವಾಗಿ ಹೀಗೆ ಸೇರಿಸಬೇಕು. ಇದಕ್ಕೆ ಏನಂತ ಕರೀತಾರೆ? ಪ್ರಾಣ ಮುದ್ರೆ. ಪ್ರಾಣ ಶಕ್ತಿಯನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಮುದ್ರೆ. ಪ್ರಾಣಶಕ್ತಿ ಯಾರಲ್ಲಿ ಕ್ರಿಯಾಶೀಲವಾಗಿರುತ್ತೆ ಅವರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ವೀಕ್ ಆಗ್ತಕ್ಕಂಥ ಪ್ರಶ್ನೆಗಳೇ ಉಂಟಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಾಣನೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಔಷಧವಾಗಿ ಕೆಲಸ ಮಾಡುತ್ತೆ. ಪ್ರಾಣವೇ ದಿವ್ಯ ಔಷಧವಾಗಿ ಕೆಲಸ ಮಾಡಬೇಕು ಅಂದರೆ ಪ್ರಾಣ ಮುದ್ರೆಯನ್ನು ಮಾಡ್ಕೋಬೇಕು. ಇದರಲ್ಲಿ
ಹೀಗೆ ಕಪಾಲಭಾತಿ ಮಾಡಬೇಕು. ಮುಂದಿನದಾಗಿ ಮುದ್ರೆ ಯಾವುದು ಅಂತ ಹೇಳಿದ್ರೆ ಅದಕ್ಕೆ ಹೃದಯ ಮುದ್ರೆ ಅಂತ ಕರೀತಾರೆ. ಹೃದಯ ಮುದ್ರೆ ಅಂದ್ರೆ ನೋಡಿ, ತೋರು ಬೆರಳನ್ನು ಸಂಪೂರ್ಣವಾಗಿ ಮಡಚಬೇಕು. ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಹೀಗೆ ಜೋಡಿಸ್ಕೊಂಡಾಗ ಇದಕ್ಕೆ ಏನಂತ ಕರೀತಾರೆ? ಹೃದಯ ಮುದ್ರೆ ಅಂತ ಕರೀತಾರೆ. ಹೃದಯ ಮುದ್ರೆಯನ್ನು ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರಾಣವಾಯು ಕ್ರಿಯಾಶೀಲವಾಗುತ್ತೆ. ಹೃದಯದಲ್ಲಿ ಈ ಭಾಗದಲ್ಲಿ ಪ್ರಾಣವಾಯು ಇರ್ತದೆ. ಪ್ರಾಣವಾಯು ಇದು ಸಮಾನವಾಯು ನಮ್ಮ ನಾಭಿ ಭಾಗದಲ್ಲಿ, ನಾಭಿಕ್ಕಿಂತ ಕೆಳಗಡೆ ಅಪಾನ ವಾಯು ಇರ್ತದೆ. ಹೀಗೆ 3 ಮುಖ್ಯವಾಗಿರ್ತಕ್ಕಂಥ ವಾಯುಗಳು ನಮ್ಮ ಶರೀರದಲ್ಲಿ ಇರ್ತವೆ. ಶರೀರ ಅಂದ್ರೆ ಏನು ಗೊತ್ತಾ? ಈ ಸೊಂಟದ ಭಾಗದಿಂದ ಹಿಡಿದು ಕತ್ತಿನ ಭಾಗದಲ್ಲಿ ಇರ್ತಕ್ಕಂಥ ಈ ಭಾಗಕ್ಕೆ ಶರೀರ ಅಂತ ಕರೀತಾರೆ. ಇದು ಮುಖ, ಇದು ತಲೆ, ಇದು ಕೈ, ಇದು ಕಾಲು. ಶರೀರ ಅಂತಕ್ಕಂಥದ್ದು ಇದು. ಈ ಶರೀರದಲ್ಲಿ ಏನಿರುತ್ತೆ? ಮನುಷ್ಯನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಕೂಡ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಇರ್ತದೆ. ಇಲ್ಲೇ ಅಲ್ವಾ ಎಲ್ಲ ಪ್ರಾಣನೂ ಸೃಷ್ಟಿಯಾಗುತ್ತೆ. ಆಹಾರದ ಒಂದು ಎಲ್ಲ ರಸಗಳು ಕೂಡ ಇಲ್ಲೇ ಉತ್ಪತ್ತಿ ಆಗಲಿಕ್ಕೆ ಒಂದು ವ್ಯವಸ್ಥೆ ಇರ್ತದೆ. ಹಾಗಾಗಿ ಇದಕ್ಕೆ ಶರೀರ ಅಂತ ಕರೀತಾರೆ. ಹೀಗೆ ನೀವು ಹೃದಯ ಮುದ್ರೆ ಮಾಡೋದ್ರಿಂದ ಪ್ರಾಣಶಕ್ತಿ ಜಾಗೃತವಾಗಿ ಶರೀರದಲ್ಲಿರ್ತಕ್ಕಂಥ ಎಲ್ಲ ವಿಕಾರಗಳು ದೂರ ಆಗಿ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇದರಲ್ಲೂ ಕೂಡ ಕಪಾಲಭಾತಿಯನ್ನ ಅಭ್ಯಾಸ ಮಾಡಬೇಕು. ಅಪಾನ ಮುದ್ರೆಯಲ್ಲಿ 5 ನಿಮಿಷ, ಪ್ರಾಣ ಮುದ್ರೆಯಲ್ಲಿ 5 ನಿಮಿಷ, ಹೃದಯ ಮುದ್ರೆಯಲ್ಲಿ 5 ನಿಮಿಷ, ಹೀಗೆ ಕನಿಷ್ಠ ಪಕ್ಷ 15 ನಿಮಿಷ ನೀವು ಕಪಾಲಭಾತಿಯನ್ನು ಮಾಡೋದ್ರಿಂದ ನಿಮಗೆ ಯಾವ ಕೊರೋನಾ ವೈರಸ್ ಅಲ್ಲ, ಅದಕ್ಕಿಂತ 10 ಪಟ್ಟು ಡೇಂಜರಸ್ ವೈರಸ್ ಬಂದರೂ ಕೂಡ ಏನು ಮಾಡಲಿಕ್ಕಾಗಲ್ಲ. ಯಾವುದೇ ಕಾಯಿಲೆ ಬಂದಿದೆ ಅಂದರೆ ಅದಕ್ಕೆ ಪರಿಹಾರ ಇದೆ. BP, ಶುಗರು, ಥೈರಾಯ್ಡ್, ಇದಕ್ಕೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕಾಗಿಲ್ಲ. ಪಂಚಕರ್ಮ ಅಂತಕ್ಕಂಥ ಶೋಧನ ಚಿಕಿತ್ಸೆ ನೀವು ಮಾಡಿಕೊಂಡು ಜೊತೆಗೆ ಆಹಾರದಲ್ಲಿ ಪರಿವರ್ತನೆ ಮಾಡಿಕೊಂಡು ಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಕಾಯಿಲೆಗಳು ಶಾಶ್ವತವಾಗಿ ನಿವಾರಣೆ ಆಗ್ತವೆ. ಇದು ಶತಸಿದ್ಧ. ರೋಗ ಪ್ರತಿರೋಧಕ ಶಕ್ತಿಗೆ ಇನ್ನಷ್ಟು ಪರಿಹಾರಗಳಿದ್ದಾವೆ. ನಾಳಿನ ಕಾರ್ಯಕ್ರಮ ನೋಡೋಣ. ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು.